ಬೇಸಿಗೆ ಬಂತು, ತಡ್ಕೊಳ್ಳಕ್ಕೆ ಆಗ್ತಿಲ್ಲ. ಯಾವಾಗ ಮಳೆ ಬಂದು ಭೂಮಿ ತಂಪಾಗುತ್ತೆ ಎಂದು ಗೊಣಗಿಕೊಳ್ಳುತ್ತಿದ್ದಂತೆ ನಿನ್ನೆ ಸಂಜೆ ಕರುಣಿಸಿದ. ಆದರೆ ಬಂದ ಮಳೆ ಭೂಮಿಯನ್ನ ಅದೆಷ್ಟು ತಂಪು ಮಾಡಿತೋ ಗೊತ್ತಿಲ್ಲ. ಆದರೆ ಮಳೆ ಆರ್ಭಟ, ಗುಡುಗು, ಮಿಂಚು ಬೀಸಿದ ಗಾಳಿಗೆ ರೈತನು ಬೆಳೆದ ದ್ರಾಕ್ಷಿ, ದಾಳಿಂಬೆ, ಗುಲಾಬಿ ತೋಟ, ವಿದ್ಯುತ್ ಕಂಬಗಳು ಬಿದ್ದು ಐರಾಣು ಮಾಡಿದ್ದು ಸತ್ಯ. ಮೋಡಗಳ ದಿಕ್ಕಿಯಿಂದ ಉಂಟಾದ ಕಿಡಿಮಿಂಚಿನ ರೂಪದಲ್ಲಿ ತೆಂಗಿನ ಮರಕ್ಕೆ ಅಪ್ಪಳಿಸಿದ ರಭಸಕ್ಕೆ ಹಸಿ ಮರವೇ ದಗದಗನೆ ಉರಿಯುತ್ತಿದ್ದ ದೃಶ್ಯ ಶಿಡ್ಲಘಟ್ಟದಲ್ಲಿ ನಡೆದಿದ್ದು ನಿನ್ನೆ ನೋಡಿದ್ರಿ. ಅದೇ ವೇಳೆ ಚಿಕ್ಕಬಳ್ಳಾಪುರ ಹೊರವಲಯ ಜಿಲ್ಲಾಧಿಕಾರಿಗಳ ಕಚೇರಿ ಎದುರಿಗಿರುವ ಪೂಜನಹಳ್ಳಿ ಶೇಖರ್ ಬಿನ್ ಗೋಪಾಲಪ್ಪನವರ ದ್ರಾಕ್ಷಿ ತೋಟದ ಮೇಲೆ ಪಕ್ಕದ ಗುಲಾಬಿ ತೋಟದಲ್ಲಿದ್ದ ಭಾರೀ ಗಾತ್ರದ ತೆಂಗಿನ ಮರ ಉರುಳಿ ಬಿದ್ದಿದ್ದರಿಂದ, ನೆಲಕ್ಕಿದು ವಿದ್ಯುತ್ ಕಂಬಗಳ ಸಮೇತ ಬಿದ್ದಿದ್ದರಿಂದ ಇನ್ನೇನು 20 ದಿನಗಳಲ್ಲಿ ಕಟಾವಿಗೆ ಬರಬೇಕಾಗಿದ್ದ ದ್ರಾಕ್ಷಿ ಮಣ್ಣು ಪಾಲಾಗಿದೆ. ದ್ರಾಕ್ಷಿ ಚಪ್ಪರ ಕೂಚಗಳು ನೆಲಕ್ಕುರುಳಿವೆ. ತೋಟದಲ್ಲಿ ವಾಸದ ಮನೆಯೂ ಇದೆ. ಆ ಸಮಯಕ್ಕೆ ವಿದ್ಯುತ್ ಇಲ್ಲದ ಕಾರಣ ಯಾವುದೇ ಪ್ರಾಣಹಾನಿ ಆಗಿಲ್ಲ. ಆದರೆ ಕೈಗೆ ಬಂದ ತುತ್ತು ಬಾಯಿಗೆ ಬರದಂತಾಗಿದ್ದು, ರೈತ ತನ್ನದಲ್ಲದ ತಪ್ಪಿಗೆ ಲಕ್ಷಾಂತರ ರುಗಳ ನಷ್ಟ ಹೊಂದಿದ್ದು, ಇದಕ್ಕೆ ಯಾರನ್ನ ಹೊಣೆ ಮಾಡಬೇಕೆಂದು ತಿಳಿಯದೆ ತಲೆ ಮೇಲೆ ಕೈ ಹೊತ್ತು ಕೂರುವಂತಾಗಿದೆ. ಬೇಕು ಅಂತ ಹೇಳ್ಬಿಟ್ಟು ಸಾಲ ಪಾಲ ಮಾಡ್ಕೊಂಡು ಏನೋ ದ್ರಾಕ್ಷಿ ಅಂತ ಹಾಕ್ಕೊಂಡಿದ್ರು. ಇದರಲ್ಲಿ ಏನು ಅವರು ವರ್ಷಕ್ಕೆ ಒಂದೇ ಬೆಳೆನೇ ಬರೋದದು. ವರ್ಷದಿಂದ ಅದಕ್ಕೆ ಇನ್ವೆಸ್ಟ್ಮೆಂಟ್ ಹಾಕಿ ಬಂದಿರ್ತಾರೆ. ಹಾಗಾಗಿ ಇವಾಗೇನು 1 ತಿಂಗಳಲ್ಲಿ ಕಟಾವು ಬರ್ತಿತ್ತು. ಆ ಕಟಾವು ಬರೋ ಟೈಮಲ್ಲಿ ರಾತ್ರಿ ಮಳೆ ಗಾಳಿ ಏನು ವಿಪರೀತ ಆನೆಕಲ್ಲು ಸಮೇತ ಬಿದ್ದು ಈ ಬೆಳೆ ಪಾಪ ಅವ್ರಿಗೆ ಜಾಸ್ತಿ ಅನ್ಯಾಯ ಆಗಿದೆ. ಅದು ಯಾವ ಥರ ಅಂದರೆ, ತೆಂಗಿನ ಮರ ಪಕ್ಕದ ಜಮೀನು, ಪಕ್ಕದ ತೋಟದಲ್ಲಿ ಅವರು ಬೆಳೆಸ್ಕೊಂಡಿದ್ದಂಥ ಮರ ಇವ್ರ ತೋಟದ ಮೇಲೆ ಬಂದು ಬಿದ್ದಿದೆ. ಅದು ಬಿದ್ದಿದ್ದರಿಂದ ಪಾಪ ದ್ರಾಕ್ಷಿ ಜಾಸ್ತಿ ಅವರಿಗೆ ಅನ್ಯಾಯ ಆಗಿದೆ. ಇನ್ನು ಇದೇ ಡಿಸಿ ಕಚೇರಿ ಹಿಂಭಾಗದಲ್ಲಿರುವ ಅಡವಿ ಗೊಲ್ಲರಹಳ್ಳಿಯ ಗ್ರಾಮದ ರೈತ ದಯಾನಂದ ಹಾಗೂ ರಾಮಚಂದ್ರಪ್ಪ ಎನ್ನುವವರ 1 ಎಕರೆ ದ್ರಾಕ್ಷಿ ಆಲಿಕಲ್ಲು ಮಳೆಗೆ ಬಾಯಿ ಬಿಟ್ಟುಕೊಂಡಿದೆ. ಇನ್ನು ಹೂವು ಅರಳುತ್ತಿರುವ ದಾಳಿಂಬೆಗೂ ಸರಿಯಾಗಿ ಹೊಡೆತ ಬಿದ್ದಿದೆ. ರೋಜಾ ಹೂವಿನ ಗಿಡಗಳು ಬುಡ ಮೇಲಾಗಿ ಕಿತ್ತು ಬಂದಿವೆ. ಬಾಳೆ ತೋಟ ಬಾಗಿ ಹೋಗಿದೆ. ಇಡೀ ತಾಲೂಕಿನಾದ್ಯಂತ ಆಗಿರುವ ನಷ್ಟದ ಪೂರ್ಣ ಲೆಕ್ಕವನ್ನ ತೋಟಗಾರಿಕಾ ಇಲಾಖೆ ಅಧಿಕಾರಿಗಳೇ ಕೊಡಬೇಕಾಗಿದೆ. ಆಗಿರುವ ಲಕ್ಷಾಂತರ ರುಗಳ ನಷ್ಟಕ್ಕೆ ಜಿಲ್ಲಾಡಳಿತ ಎಷ್ಟು ಪರಿಹಾರ ಕೊಡುತ್ತೋ ನೋಡಬೇಕು. ಒಟ್ನಲ್ಲಿ ತೆಲುಗಿನ ಗಾದೆ ಮಾತಿನಂತೆ ರೈತುಕಿ ಪಂಡಿನ ಕರುವೆ ಎಂಡಿನ ಕರುವೆ ಅನ್ನುವಂತಾಗಿದ್ದು, ಮಳೆ ಬೇಕು, ಆದ್ರೆ ಅದೇ ಮಳೆಯಲ್ಲೇ ಕೊಚ್ಚಿ ಹೋಗುವಂತಹ ಮಳೆ ಬೇಡ ಅಲ್ಲವೇ? ಕೆ.ಎಸ್. ನಾರಾಯಣ ಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ.